ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ರಾಣಾಗೆ ಎನ್ಐಎ ಡ್ರಿಲ್ ಮಾಡಿದೆ. ಮೊದಲ ದಿನ 3 ಗಂಟೆಗಳ ಕಾಲದ ವಿಚಾರಣೆ ಆಗಿರೋದಿಲ್ಲಿ ರಾಣಾನ ಕುಟುಂಬ ಹಾಗೂ ಅವರ ಸ್ನೇಹಿತರ ಬಗ್ಗೆ ಪ್ರಶ್ನೆ ಕೇಳಲಾಗಿದೆ. ಆದರೆ ಎನ್ಐಎ ವಿಚಾರಣೆಗೆ ಈ ಭಯೋತ್ಪಾದಕ ಎಲ್ಲಿಯೂ ಕೂಡ ಸಹಕರಿಸಿಲ್ಲ. 18 ದಿನಗಳ ಕಾಲ ಇವನನ್ನು ಕಸ್ಟಡಿಗೆ ತೆಗೆದುಕೊಂಡಿರೋದು ಎನ್ಐಎ. ರಾಣಾ ಸಂಚಿನ ಬಗ್ಗೆ ಪ್ರಬಲ ಸಾಕ್ಷ್ಯ, ಇಮೇಲ್ ಸಾಕ್ಷ್ಯಗಳು, ಉಗ್ರರ ಜೊತೆಗಿನ ನಂಟು ಸೇರಿ ಹಲವು ದಾಖಲೆ ಇಟ್ಕೊಂಡೇ ಡ್ರಿಲ್ ಶುರು ಮಾಡಿರೋದು ಎನ್ಐಎ ಡಿಐಜಿ ಜಯರಾಯ್ ನೇತೃತ್ವದಲ್ಲಿ ಈ ತನಿಖೆ ನಡೀತಾ ಇದೆ. ಅತ್ಯಂತ ರಹಸ್ಯವಾಗಿ ರಾಣನನ್ನು ಭಾರತಕ್ಕೆ ಕರೆದುಕೊಂಡು ಬರಲಾಗಿದೆ. ಎನ್ಐಎ ಕಡೆಯಿಂದ ಒಂದು ಸಣ್ಣ ಮಾಹಿತಿ ಕೂಡ ಸೋರಿಕೆಯಾಗದ ರೀತಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿತ್ತು. ಆಪರೇಷನ್ ರಾಣಾ ಅಡಿಯಲ್ಲಿ ರಹಸ್ಯ ಕಾರ್ಯಾಚರಣೆ ನಡೆದಿದೆ. ಆಪರೇಷನ್ ರಾಣಾ ಆಗಿದ್ದು ಪಾಕ್ಗೆ ಒಂದು ಸಣ್ಣ ಮಾಹಿತಿ ಕೂಡ ಸೋರಿಕೆ ಆಗಬಾರ್ದು. ಪಾಕ್ನ ಉಗ್ರ ಸಂಘಟನೆಗಳಿಗೆ ಮಾಹಿತಿ ಸಿಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿತ್ತು. ಎನ್ಐಎ ರಾ ಅಧಿಕಾರಿಗಳಿಂದ ಭಾರಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಲಾಗಿತ್ತು. ಯಾವಾಗಲೂ ರಾಣಾನ ಕೈ ಹಿಡ್ಕೊಂಡೇ ಇರ್ತಿದ್ರು ಭದ್ರತಾ ಸಿಬ್ಬಂದಿ. ಅಮೆರಿಕದಿಂದ ಬರಬೇಕಾದರೂ ಕೂಡ ಕೈ ಹಿಡ್ಕೊಂಡೇ ಕುಳಿತಿದ್ದು ಎನ್ಐಎ ಸಿಬ್ಬಂದಿ. ರಾಣಾ ತನಗೆ ತಾನೇ ಏನೋ ಅಪಾಯ ಮಾಡಿಕೊಳ್ಳಬಾರದು ಅಂತ ಕೂಡ ಎಚ್ಚರಿಕೆಯನ್ನು ವಹಿಸಿದ್ರು. ಅಮೆರಿಕದಿಂದ ಬರ್ತಾ ಇದ್ದಂಥ ವಿಮಾನದ ಮೇಲೆ ಪ್ರತಿ ಕ್ಷಣವೂ ನಿಗಾ ಇಡಲಾಗಿತ್ತು. ಇಲ್ಲಿ ಅಮೆರಿಕ, ಭಾರತದ ಗುಪ್ತಚರ ಸಂಸ್ಥೆಗಳು ತೀವ್ರ ನಿಗಾ ಇಟ್ಟಿದ್ವು. ಏರ್ಪೋರ್ಟ್ಗೆ ಕರ್ಕೊಂಡು ಬರದೆ ವಾಯು ನೆಲೆಗೆ ಕರ್ಕೊಂಡು ಬಂದರು ಅಧಿಕಾರಿಗಳು. ಪಾಲಂ ಏರ್ ಬೇಸ್ನಲ್ಲಿಯೇ ರಾಣನಿಗೆ ವೈದ್ಯಕೀಯ ತಪಾಸಣೆ ಕೂಡ ಮಾಡಲಾಗಿದೆ. ಆನಂತರದಲ್ಲಿ ಇದೀಗ ಅವನ ವಿಚಾರಣೆ ಕೂಡ ಶುರುವಾಗಿದೆ.